student, welcome to second PUC accountancy class. Then next problem, question number 7. Following are the balance sheet and reception payment account of Hasana Sports Club, Hasan. In this problem, already given in the problem, opening balance sheet and reception payment account items and also adjustment entries. First entries ಅಲ್ಲಿ ಏನೇನು ಕೊಟ್ಟಿದ್ದಾರೆ ನೋಡ್ತಾ ಹೋಗೋಣ. Then problems ಗೆ ಬೇಕಾಗಿರುವಂತಹ ಐಟಮ್ಸ್ ಗಳನ್ನು ತಗೊಳ್ತಾ ಹೋಗೋಣ. First entry, liability side, capital fund, it is entered in the next balance sheet. Subscription for 2017-18. So ಇದು 2017-18 amount ಇದೆ ಅಲ್ಲ, ಇದು ಲಾಸ್ಟ್ ಇಯರ್ 2017-18 ಲಾಸ್ಟ್ ಇಯರ್ ಬ್ಯಾಲೆನ್ಸ್ ಶೀಟ್ ಅನ್ನು ಪ್ರಿಪೇರ್ ಮಾಡಿರುವಂತಹ ಅಮೌಂಟು. ಅದರಲ್ಲಿ ಏನಾಗಿದೆ, ಬ್ಯಾಲೆನ್ಸ್ ಶೀಟಲ್ಲಿ ಸಬ್ಸ್ಕ್ರಿಪ್ಷನ್ ರಿಸೀವ್ಡ್ ಇನ್ ಅಡ್ವಾನ್ಸ್ ಅಂತ ಎಂಟ್ರಿ ಆಗಿದೆ. ಸೊ ಅದು ಆ್ಯಕ್ಚುಲಿ ಎಂಟ್ರಿ ಆಗಬೇಕಾಗಿದ್ದು ಪ್ರೆಸೆಂಟ್ ಇಯರ್ಗೆ ಎಂಟ್ರಿ ಆಗಬೇಕಾಗಿತ್ತು. ಸೊ ಅದನ್ನು ಸಬ್ಸ್ಕ್ರಿಪ್ಷನ್ ರಿಸೀವ್ಡ್ ಇನ್ ಅಡ್ವಾನ್ಸ್ ಅಂತ ಹೇಳ್ಬಿಟ್ಟು ಕರೆಂಟ್ ಇಯರ್ಗೆ ಅದನ್ನು ಆ್ಯಡ್ ಮಾಡಬೇಕು. ಔಟ್ಸ್ಟ್ಯಾಂಡಿಂಗ್ ಆಫೀಸ್ ಎಕ್ಸ್ಪೆನ್ಸಸ್. ಸೊ ಆಫೀಸ್ ಎಕ್ಸ್ಪೆನ್ಸಸ್ 4000 ಅಮೌಂಟನ್ನು ಪೇಮೆಂಟ್ ಸೈಡಲ್ಲಿ 2016-17 ರುಪೀಸ್ 4000 ಅಂತ ಆಲ್ರೆಡಿ ಮೆನ್ಷನ್ ಮಾಡಿದ್ದಾರೆ. ಸೊ ಹಾಗಾಗಿ ಆ 4000ನ ತೊಗೊಳಕ್ಕೆ ಬರಲ್ಲ, ಆಲ್ರೆಡಿ ರಿಸೆಪ್ಷನ್ ಪೇಮೆಂಟ್ ಅಕೌಂಟಲ್ಲಿ ಬಂದಿದೆ ಅದು. ನೆಕ್ಸ್ಟ್ ಬ್ಯಾಂಕ್ ಲೋನ್, ನೆಕ್ಸ್ಟ್ ಬ್ಯಾಲೆನ್ಸ್ ಶೀಟ್ ಎಂಟ್ರಿ. ಅಸೆಟ್ ಸೈಡ್ ಬಿಲ್ಡಿಂಗ್, ಬ್ಯಾಲೆನ್ಸ್ ಶೀಟ್ ಎಂಟ್ರಿ. ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್. ಸೊ ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನು ಇದು ರಿಸೆಪ್ಷನ್ ಪೇಮೆಂಟ್ ಅಕೌಂಟಲ್ಲಿ ಸಬ್ಸ್ಕ್ರಿಪ್ಷನ್ ಅಡ್ಡಲ್ಲಿ ಬಂದಿದೆನಾ ಅಂತ ನೋಡಬೇಕು. ಸೊ ಸಬ್ಸ್ಕ್ರಿಪ್ಷನ್ 2016-17 1600 ಅಂತ ಹೇಳ್ಬಿಟ್ಟು ರಿಸಿಪ್ಟ್ ಸೈಡ್ ಸಬ್ಸ್ಕ್ರಿಪ್ಷನ್ ಅಮೌಂಟಲ್ಲಿ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಅಸೆಟ್ ಸೈಡಲ್ಲಿರುವಂತಹ ಸಬ್ಸ್ಕ್ರಿಪ್ಷನ್ ಔಟ್ಸ್ಟ್ಯಾಂಡಿಂಗ್ ಅಮೌಂಟನ್ನು ಎಂಟ್ರಿ ಮಾಡೋಂಗಿಲ್ಲ. ನೆಕ್ಸ್ಟ್ ಔಟ್ಸ್ಟ್ಯಾಂಡಿಂಗ್ ರೆಂಟ್ ರುಪೀಸ್ 400. ಸೊ ಔಟ್ಸ್ಟ್ಯಾಂಡಿಂಗ್ ರೆಂಟ್ ಎಂಟ್ರಿ ನೋಡ್ಕೊಳ್ರಿ. ರೆಂಟ್ಗೆ 4000 ಇದೆ, ಬಟ್ ಔಟ್ಸ್ಟ್ಯಾಂಡಿಂಗ್ ರೆಂಟ್ ರಿಸಿಪ್ಟ್ ಸೈಡಲ್ಲಿ ಮೆನ್ಷನ್ ಮಾಡಿಲ್ಲ. ಸೊ ರಿಸಿಪ್ಟ್ ಸೈಡಲ್ಲಿ ಮೆನ್ಷನ್ ಮಾಡಿಲ್ಲ ಅಂದರೆ ಅದು ಇವಾಗ ಏನು ಮಾಡಬೇಕು, ನೀವು ಲಾಸ್ಟ್ ಇಯರ್ ಔಟ್ಸ್ಟ್ಯಾಂಡಿಂಗ್ ರೆಂಟ್ ಅಂತ ಹೇಳ್ಬಿಟ್ಟು ಮೈನಸನ್ನು ಮಾಡ್ತೀವಿ. ನೆಕ್ಸ್ಟ್ ಫರ್ನಿಚರ್, ಬ್ಯಾಲೆನ್ಸ್ ಶೀಟ್ ಎಂಟ್ರಿ. ಕ್ಯಾಶ್ ಇನ್ ಹ್ಯಾಂಡ್, ಬ್ಯಾಲೆನ್ಸ್ ಶೀಟ್ ಎಂಟ್ರಿ. ದೆನ್ ರಿಸಿಪ್ಟ್ ಸೈಡ್ ಸಬ್ಸ್ಕ್ರಿಪ್ಷನ್ 2016-17 1600 ಇದೆ, ಅದು ಲಾಸ್ಟ್ ಇಯರ್ ಬ್ಯಾಲೆನ್ಸ್ ಶೀಟಲ್ಲಿ ಕೊಟ್ಟಿರುವಂತಹ ಅಮೌಂಟ್ ಇದೆ 1600. ಅದನ್ನೆಲ್ಲೂ ತೊಗೊಳಕ್ಕೆ ಬರಲ್ಲ, ಅದರ ಎಂಟ್ರಿ ಕಂಪ್ಲೀಟ್ ಆಗಿದೆ, ಅದನ್ನು ಹಾಗೆ ಬಿಡಿ. ನೆಕ್ಸ್ಟ್ 2017-18 17600 ಇದೆ. ಸೊ ಇಟ್ ಇಸ್ ಅ ಪ್ರೆಸೆಂಟ್ ಇಯರ್ ಸಬ್ಸ್ಕ್ರಿಪ್ಷನ್ ಅಮೌಂಟ್. ಸೊ ಹಾಗಾಗಿ ನಾವು ಇಲ್ಲಿ ಎಂಟ್ರಿ ಪಾಸ್ ಮಾಡೋದಕ್ಕೆ 17600 ಅಮೌಂಟನ್ನು ಎಂಟ್ರಿ ಮಾಡಬೇಕು. ನೆಕ್ಸ್ಟ್ 2018-19 ಅಮೌಂಟ್ ಏನು ಕೊಟ್ಟಿದ್ದಾರಲ್ಲ, ಅದು ಸಬ್ಸ್ಕ್ರಿಪ್ಷನ್ ರಿಸೀವ್ಡ್ ಇನ್ ಅಡ್ವಾನ್ಸ್ ಇದೆ. ಸೊ ನೆಕ್ಸ್ಟ್ ಇಯರ್ ಬ್ಯಾಲೆನ್ಸ್ ಶೀಟನ್ನು ಪ್ರಿಪೇರ್ ಮಾಡೋದಕ್ಕೆ ಅದನ್ನು ತಗೊಳ್ತಾ ಹೋಗ್ತೀವಿ. ನೆಕ್ಸ್ಟ್ ಒನ್ ಎಂಟ್ರೆನ್ಸ್ ಫೀ ಇದೆ. ಎಂಟ್ರೆನ್ಸ್ ಫೀಯಲ್ಲಿ ಅಡ್ಜಸ್ಟ್ಮೆಂಟ್ಸಲ್ಲಿ ಏನು ಕೊಟ್ಟಿದ್ದಾರೆ ಅಂತ ನೋಡಬೇಕು. ಅಡ್ಜಸ್ಟ್ಮೆಂಟ್ ಲಾಸ್ಟ್ ಒನ್ನಲ್ಲಿ ಎಂಟ್ರೆನ್ಸ್ ಫೀಸ್ ಇಸ್ ಫುಲ್ಲಿ ಕ್ಯಾಪಿಟಲೈಸ್ಡ್ ಅಂತ ಕೊಟ್ಟಿದ್ದಾರೆ. ಸೊ ಕ್ಯಾಪಿಟಲೈಸ್ಡ್ ಅಂತ ಇರೋದ್ರಿಂದ ಅದನ್ನು ಫುಲ್ ಅಮೌಂಟನ್ನು ನೆಕ್ಸ್ಟ್ ಬ್ಯಾಲೆನ್ಸ್ ಶೀಟಲ್ಲಿ ಎಂಟ್ರಿ ಮಾಡಬೇಕು, ಅದನ್ನು ಇನ್ಕಮ್ ಸೈಡಲ್ಲಿ ತೊಗೊಳಕ್ಕೆ ಬರಲ್ಲ. ನೆಕ್ಸ್ಟ್ ರೆಂಟ್, income side, income from drama, income side, sale of newspaper, income side. Then payment items, office expenses 2016-17 ಇದು ಬ್ಯಾಲೆನ್ಸ್ ಶೀಟಿಂದ ಬಂದಿರುವಂತಹ ಅಮೌಂಟು, ಅದು ನೆಕ್ಸ್ಟ್ ಎಲ್ಲೂ ತೊಗೊಳಕ್ಕೆ ಬರಲ್ಲ, ಅದನ್ನು ಬಿಡಿ. ನೆಕ್ಸ್ಟ್ 2017-18 ಪ್ರೆಸೆಂಟ್ ಇಯರ್ ಅಮೌಂಟ್ 6000 ಅಮೌಂಟನ್ನು ಇನ್ಕಮ್ ಸೈಡಲ್ಲಿ ಎಕ್ಸ್ಪೆಂಡಿಚರ್ ಸೈಡಲ್ಲಿ ಎಂಟ್ರೀಸನ್ನು ಪಾಸ್ ಮಾಡಬೇಕು. Subscription to newspapers and journals, expenditure side. Refreshment expenses, expenditure side. Investment, balance sheet entry. Bank loan, balance sheet entry. Salary, expenditure side. But ಇದಕ್ಕೆ ಏನಾದರೂ ಅಡ್ಜಸ್ಟ್ಮೆಂಟ್ಸ್ ಇದೆ ಅಂತ ನೋಡ್ಕೊಳ್ರಿ. ಅಡ್ಜಸ್ಟ್ಮೆಂಟ್ ನಂಬರ್ ಸೆಕೆಂಡ್ ಅಲ್ಲಿ ಸ್ಯಾಲ್ರಿ ಔಟ್ಸ್ಟ್ಯಾಂಡಿಂಗ್ ಇದೆ. ಸೊ ಕರೆಂಟ್ ಇಯರ್ ಔಟ್ಸ್ಟ್ಯಾಂಡಿಂಗ್ ಸ್ಯಾಲ್ರಿ ಇದನ್ನು ಆ್ಯಡ್ ಮಾಡಬೇಕು. ನೆಕ್ಸ್ಟ್ ಬ್ಯಾಲೆನ್ಸ್ ಕ್ಯಾರಿಡ್, ನೆಕ್ಸ್ಟ್ ಬ್ಯಾಲೆನ್ಸ್ ಶೀಟ್ ಎಂಟ್ರಿ. ದೆನ್ ಅಡ್ಜಸ್ಟ್ಮೆಂಟ್ ಎಂಟ್ರಿ, ಸಬ್ಸ್ಕ್ರಿಪ್ಷನ್ ಔಟ್ಸ್ಟ್ಯಾಂಡಿಂಗ್ rupees 1000 add to subscription amount. Then salary outstanding rupees 400, it is also current year outstanding salary, so it should be added to the salary amount. Interest payable rupees 2400. so reception payment account ಅಲ್ಲಿ ಇಂಟ್ರೆಸ್ಟ್ ಬಗ್ಗೆ ಯಾವುದೇ ಇನ್ಫಾರ್ಮೇಷನ್ ಕೊಟ್ಟಿಲ್ಲ, ಬಟ್ ಆದರೂ ಇಲ್ಲಿ ಏನು ಮಾಡಿದ್ದಾರೆ, ಪೇಯಬಲ್ ಅಂತ ಕೊಟ್ಟಿದ್ದಾರೆ. ಸೊ ಇದು ಪೇಯಬಲ್ ಇರೋದ್ರಿಂದ ಎಕ್ಸ್ಪೆಂಡಿಚರ್ ಅಂತ ಟ್ರೀಟ್ ಮಾಡಿಬಿಟ್ಟು ಎಕ್ಸ್ಪೆಂಡಿಚರ್ ಸೈಡಲ್ಲಿ ಮೆನ್ಷನ್ ಮಾಡಿ. ನೆಕ್ಸ್ಟ್ ಡಿಪ್ರಿಸಿಯೇಷನ್ ಆನ್ ಬಿಲ್ಡಿಂಗ್ 5000, ಆಲ್ರೆಡಿ ಅವರೇ ಕ್ಯಾಲ್ಕುಲೇಟ್ ಮಾಡಿಕೊಟ್ಟಿದ್ದಾರೆ 5000. ಇದನ್ನು ಫುಲ್ ಅಮೌಂಟ್ ಎಕ್ಸ್ಪೆಂಡಿಚರ್ ಸೈಡಲ್ಲಿ ಎಂಟ್ರಿ ಮಾಡಬೇಕು. ಎಂಟ್ರೆನ್ಸ್ ಫೀ ಆರ್ ಟು ಬಿ ಕ್ಯಾಪಿಟಲೈಸ್ಡ್. ಸೊ ಫುಲ್ ಕ್ಯಾಪಿಟಲೈಸ್ಡ್ ಎಂಟ್ರೆನ್ಸ್ ಫೀ ಅಮೌಂಟನ್ನು ಬ್ಯಾಲೆನ್ಸ್ ಶೀಟಲ್ಲಿ ಎಂಟ್ರಿ ಮಾಡಬೇಕು. ದೆನ್ ಸೊಲ್ಯೂಷನ್, ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್. ಫಸ್ಟು ಪೇಮೆಂಟ್ ಸೈಡಲ್ಲಿ ಐಟಮ್ಸ್ ಇದೆಯಲ್ಲ, ಪೇಮೆಂಟ್ ಸೈಡನ್ನು ತಗೊಳ್ತಾ ಹೋಗ್ರಿ. ಎಕ್ಸ್ಪೆಂಡಿಚರ್ ಸೈಡಲ್ಲಿ ಫಸ್ಟ್ ಒನ್ ಆಫೀಸ್ ಎಕ್ಸ್ಪೆನ್ಸಸ್ 2. Office expenses rupees current year amount
Next investment, balance sheet entry, bank loan, balance sheet entry. Next salary, adjustment entry ಇದೆ 4400. Then adjustment number second, add current year outstanding salary. Adjustment number second entry, rupees 400, 4400 plus 400, 4800 rupees. Next one, balance carried out, balance sheet entry. Now adjustments are interest payable ಇದೆ expenditure side to interest payable. Adjustment number third, rupees 2400. Next, depreciation on building. Adjustment entry 4. Adjustment number 4, rupees 5000. So ಇದರಲ್ಲಿ ನಾನು ಕೊಟ್ಟಿರುವಂತ ಎಕ್ಸ್ಪೆಂಡಿಚರ್ ಸೈಡ್ ಅಲ್ಲಿ ಕೊಟ್ಟಿರುವಂತ ಐಟಮ್ಸ್ ಎಲ್ಲ ಆಯಿತು. ಫಸ್ಟ್ ಒನ್ ಆಫೀಸ್ ಎಕ್ಸ್ಪೆನ್ಸಸ್ 6000. ಸೆಕೆಂಡ್ ಎಂಟ್ರಿ ಸಬ್ಸ್ಕ್ರಿಪ್ಷನ್ ನ್ಯೂಸ್ ಪೇಪರ್ rupees 2000. Office expenses 6000, subscription to newspaper and journals 2000, refreshment expenses 4000, salary 4400, expenditure side item, and adjustment number second entry outstanding current year salary amount 400, then total amount 4800, interest payable adjustment entry third one 2400, and depreciation on building adjustment entry fourth one rupees 5000. Next income side ತಗೊಳ್ಳೋಣ. income side ಅಲ್ಲಿ ಈಗ ಸಬ್ಸ್ಕ್ರಿಪ್ಷನ್ ಎಂಟ್ರಿ ಕೊಟ್ಟಿದ್ದಾರೆ. ಸೊ ಸಬ್ಸ್ಕ್ರಿಪ್ಷನ್ ಗೆ ಅಡ್ಜಸ್ಟ್ಮೆಂಟ್ಸ್ ಅಲ್ಲಿ ಏನಿದೆ, ಲಾಸ್ಟ್ ಇಯರ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಏನಿದೆ ಅಂತ ನೋಡ್ಕೊಂಡಿದ್ವಿ ಆಲ್ರೆಡಿ. ಲಾಸ್ಟ್ ಇಯರ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ಅಂತ ಹೇಳ್ಬಿಟ್ಟು ಅಸೆಟ್ ಸೈಡ್ ಕೊಟ್ಟಿದ್ವಿ, ಅದು ಲಾಸ್ಟ್ ಇಯರ್ ಎಂಟ್ರಿ ಇದೆ. ಸೊ ಆಲ್ರೆಡಿ ಅದು ರಿಸಿಪ್ಟ್ ಸೈಡ್ ಅಲ್ಲಿ ಬಂದಿದೆ, ಸೊ ಹಾಗಾಗಿ ಅದನ್ನ ತಗೊಳಕ್ ಬರಲ್ಲ, ಅದನ್ನ ಬಿಡಿ. ನೆಕ್ಸ್ಟ್ ಲಯಬಿಲಿಟಿ ಸೈಡ್ ಅಲ್ಲಿ ಸಬ್ಸ್ಕ್ರಿಪ್ಷನ್ ರಿಸೀವ್ಡ್ ಇನ್ ಅಡ್ವಾನ್ಸ್ 2017-18 ಇದೆ. ಸೊ ಅದು ಪ್ರೆಸೆಂಟ್ ಇಯರ್ ರಿಲೇಟೆಡ್ ಇರೋದ್ರಿಂದ ಅದನ್ನ ಆ್ಯಡ್ ಮಾಡಬೇಕು. ದೆನ್ ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ಕೊಟ್ಟಿದ್ದಾರೆ, ಅದನ್ನು ಕೂಡ ಆ್ಯಡ್ ಮಾಡಬೇಕು. ಬೈ ಸಬ್ಸ್ಕ್ರಿಪ್ಷನ್ 17,600 ಆ್ಯಡ್ ಸಬ್ಸ್ಕ್ರಿಪ್ಷನ್ ರಿಸೀವ್ಡ್ ಇನ್ ಅಡ್ವಾನ್ಸ್ balance sheet item rupees 1000 and add current year outstanding subscription adjustment entry 1 rupees 1000, 17,600 plus 1000 plus 1000 total 19,600 rupees. 19,600. Next entry, entrance fee. It is fully capitalized entry, so it is recorded in balance sheet. Then next one, rent. By rent rupees 4,000. Then last year balance sheet less outstanding. Last year outstanding rent, balance sheet, assets item rupees 400 minus 400, remaining amount 3,600. Next, income from drama. Rupees 6,000. Sale of newspaper
ಪೇಪರ್ ₹400. ಸೊ ಈಗ ಅಡ್ಜಸ್ಟ್ಮೆಂಟ್ಸ್ ಮತ್ತೇನಾದರೂ ಇದೆಯಾ ತಗೊಳ್ಳೋದು ನೋಡ್ಕೊಳ್ರಿ. ಫಸ್ಟ್ ಒನ್ ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ಎಂಟ್ರಿ, ಫಸ್ಟ್ ಒನ್ ಎಂಟ್ರಿ ಆಗಿದೆ. ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ ಸೆಕೆಂಡ್ ಎಂಟ್ರಿ ಆಗಿದೆ. ಇಂಟ್ರೆಸ್ಟ್ ಪೇಯಬಲ್ ಥರ್ಡ್ ಎಂಟ್ರಿ ಅದು ಆಗಿದೆ. ಫೋರ್ತ್ ಎಂಟ್ರಿ ಡಿಪ್ರಿಸಿಯೇಷನ್ ಆನ್ ಬಿಲ್ಡಿಂಗ್ ಅದು ಆಗಿದೆ. ಇನ್ನು ಎಂಟ್ರೆನ್ಸ್ ಫೀ ಕ್ಯಾಪಿಟಲೈಸರ್ ಫುಲ್ ಅಮೌಂಟ್ ಬ್ಯಾಲೆನ್ಸ್ ಶೀಟಲ್ಲಿ ಎಂಟ್ರಿ ಮಾಡೋದಿದೆ. ಸೊ ಇದಿಷ್ಟು ನಮಗೆ ಕೊಟ್ಟಿರುವಂಥ ಇನ್ಫಾರ್ಮೇಷನ್. ಇವಾಗ ಹೈಯೆಸ್ಟ್ ವ್ಯಾಲ್ಯೂ ಯಾವ ಕಡೆ ಇದೆ ಅಂತ ನೋಡ್ಕೊಳ್ರಿ. ಹೈಯೆಸ್ಟ್ ವ್ಯಾಲ್ಯೂ 92,600 ಪ್ಲಸ್ 3,600 ಪ್ಲಸ್ 6,000 ಪ್ಲಸ್ 400 ಟೋಟಲ್ ಮಾಡಿದ್ರೆ ಹೈಯೆಸ್ಟ್ ವ್ಯಾಲ್ಯೂ ನಮಗೆ ಇವಾಗ ಕ್ರೆಡಿಟ್ ಸೈಡ್ ಬರುತ್ತೆ. ಸೊ ಕ್ರೆಡಿಟ್ ಸೈಡ್ ಟೋಟಲ್ ವ್ಯಾಲ್ಯೂ 29,600. ಟೋಟಲ್ ಅಮೌಂಟ್ 29,600. ಸೊ 29,600 ಅಮೌಂಟ್ ಅಲ್ಲಿ ಎಕ್ಸ್ಪೆಂಡಿಚರ್ ಅನ್ನು ಮೈನಸ್ ಮಾಡ್ತಾ ಹೋಗಿ ಮೈನಸ್ ಮಾಡಿದಾಗ ಫೈನಲ್ ಆನ್ಸರ್ ಬರೋದು ಬ್ಯಾಲೆನ್ಸ್ ಅಮೌಂಟ್ 5,402 ಸರ್ಪ್ಲಸ್ ಎಕ್ಸೆಸ್ ಆಫ್ ಇನ್ಕಮ್ ಓವರ್ ಎಕ್ಸ್ಪೆಂಡಿಚರ್. ಸೊ ಇದಿಷ್ಟು ನಮಗೆ ಕೊಟ್ಟಿರುವಂತಹ ಇನ್ಫಾರ್ಮೇಷನ್ ಇದೆ. ಸೊ ನೆಕ್ಸ್ಟ್ ಮೂವ್ ಆನ್ ಟು ದಿ ಬ್ಯಾಲೆನ್ಸ್ ಶೀಟ್. Next, balance sheet. Balance sheet as on March 31st, 2018. First entry, liability side, capital fund. Under opening, balance. It is given in the last year balance sheet 61,000. And add surplus. Surplus amount 5,400. And add capitalization entry. Entrance fees. Adjustment number 5. Adjustment amount entry full amount ಅಲ್ಲಿ entry ಮಾಡಿ. Entrance fee 4,000. Total 61,000 plus 5,400 plus 4,000. Total amount 70,400. 70,400. The next entry, bank loan. Balance sheet amount 20,000 less bank loan repaid, receipts and payment account, payment side entry. So payment side already pay agidana kottidare 8,000. 20,000 minus 8,000, remaining balance amount 12,000. Next, subscription received in advance, receipts and payment account entry. So receipts and payment account ಅಲ್ಲಿ subscription ಅಲ್ಲಿ ನೋಡಿ 2017-19 ಅಂತ ಕೊಟ್ಟಿದ್ದಾರೆ. 18-19 2018-19. ಸೊ ಅಡ್ವಾನ್ಸ್ ಇಯರ್ ಆಗುತ್ತೆ. ಸಬ್ಸ್ಕ್ರಿಪ್ಷನ್ ರಿಸೀವ್ಡ್ ಇನ್ ಅಡ್ವಾನ್ಸ್ ಇಯರ್ ನ ಲಯಬಿಲಿಟಿ ಸೈಡ್ ಅಲ್ಲಿ ಮೆನ್ಷನ್ ಮಾಡಬೇಕು. ₹2,800. 2,800. ಇನ್ನು ಅಡ್ಜಸ್ಟ್ಮೆಂಟ್ಸ್ ಅಲ್ಲಿ ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ ಇದೆ. ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ ಏನು ಬರುತ್ತೆ? ಅಡ್ಜಸ್ಟ್ಮೆಂಟ್ ನಂಬರ್ ಸೆಕೆಂಡ್. Outstanding salary amount 400. Outstanding salary ₹400. Next, ಇನ್ನೊಂದಿದೆ ನೋಡಿ. Third entry, interest payable. Yes, outstanding entry. Adjustment number third, interest payable ₹2,400. 2,400 ಇದೆ. ಸೊ ಈಗ ಲಯಬಿಲಿಟಿ ಸೈಡ್ ಅಲ್ಲಿ ತಗೊಳ್ಳೋಂಥ ಎಂಟ್ರೀಸ್ ಎಲ್ಲ ಆಗುತ್ತೆ. ಇನ್ನು ಅಸೆಟ್ ಸೈಡ್ ಬಗ್ಗೆ, ಅಸೆಟ್ ಸೈಡ್ ಫಸ್ಟ್ ಎಂಟ್ರಿ ಕ್ಯಾಶ್ ಇನ್ ಹ್ಯಾಂಡ್
ಬಿಲ್ಡಿಂಗ್ ಅಮೌಂಟ್ 64,000 less depreciation adjustment number 4 depreciation amount 5,000 64,000 minus 5,000 59,000 next outstanding subscription adjustment entry 1 ಈಗ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಅಮೌಂಟ್ ಇದೆಯಲ್ಲ ಆಲ್ರೆಡಿ ಅದು ರಿಸೆಪ್ಷನ್ ಪೇಮೆಂಟ್ ಅಕೌಂಟ್ ಅಲ್ಲಿ ಬಂದಿದೆ ಸೊ ಹಾಗಾಗಿ ಆ ಅಮೌಂಟ್ ಬಂದಾಗ ನೀವು ಏನು ಮಾಡಬೇಕಂದ್ರೆ ಅಡ್ಜಸ್ಟ್ಮೆಂಟ್ ಅಲ್ಲಿ ಕೊಟ್ಟಿರೋ ಅಮೌಂಟ್ ಅನ್ನು ಮೆನ್ಷನ್ ಮಾಡಬೇಕು ಅಡ್ಜಸ್ಟ್ಮೆಂಟ್ 1 rupees 1,000 ನೆಕ್ಸ್ಟ್ ಫರ್ನಿಚರ್ rupees 12,000 ಅಲ್ಲಿ ರೆಂಟ್ ಔಟ್ಸ್ಟ್ಯಾಂಡಿಂಗ್ ಅಂತ ಇದೆ ಸೊ ರೆಂಟ್ ಔಟ್ಸ್ಟ್ಯಾಂಡಿಂಗ್ ಅದು ಲಾಸ್ಟ್ ಇಯರ್ ಅಮೌಂಟ್ ಇತ್ತು ಸೊ ಆಲ್ರೆಡಿ ಲೆಸ್ ಮಾಡಿದ್ದೀವಿ ಸೊ ಕರೆಂಟ್ ಇಯರ್ ಅಲ್ಲಿ ಯಾವುದು ಕೊಟ್ಟಿಲ್ಲ ರೆಂಟ್ ಔಟ್ಸ್ಟ್ಯಾಂಡಿಂಗ್ ಇಲ್ಲ ಸೊ ಹಾಗಾಗಿ ಅದನ್ನ ತಗೊಂಡಿಲ್ಲ ನೆಕ್ಸ್ಟ್ ಫರ್ನಿಚರ್ ಇದೆ 12,000 ಅಮೌಂಟ್ ಅನ್ನ ತಗೊಂಡು ನೆಕ್ಸ್ಟ್ ಇರೋದು ಕ್ಯಾಶ್ ಇನ್ ಹ್ಯಾಂಡ್ ಇದೆ ಆಲ್ರೆಡಿ ತಗೊಂಡಿದ್ದೀವಿ ಇನ್ನು ಪೇಮೆಂಟ್ ಸೈಡ್ ಅಲ್ಲಿ ನೋಡ್ತಾ ಹೋಗಿ ಮತ್ತೆ ಯಾವುದಾದ್ರೂ ಎಂಟ್ರೀಸ್ ಇದೆ ಅಂತ ಪೇಮೆಂಟ್ ಸೈಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಇದೆ ಇನ್ವೆಸ್ಟ್ಮೆಂಟ್ rupees 10,000 ನೆಕ್ಸ್ಟ್ ಬ್ಯಾಂಕ್ ಲೋನ್ ಇದೆ ಲಯಬಿಲಿಟಿ ಸೈಡ್ ಬರುತ್ತೆ ಬ್ಯಾಂಕ್ ಲೋನ್ ರೀಪೇಡ್ ಅನ್ನ ಲೆಸ್ ಮಾಡಿದ್ವಿ ಬ್ಯಾಂಕ್ ಲೋನ್ ಎಂಟ್ರಿನ ಕಂಪ್ಲೀಟ್ ಆಗಿದೆ ಸೊ ಅದರ್ ಎಂಟ್ರೀಸ್ ಯಾವ್ದಾದ್ರು ಉಳಿದಿದೆ ನಾವು ಅಡ್ಜಸ್ಟ್ಮೆಂಟ್ಸ್ ಅಲ್ಲಿ ಅಂತ ನೋಡ್ಕೊಳ್ರಿ ಸಬ್ಸ್ಕ್ರಿಪ್ಷನ್ ಔಟ್ಸ್ಟ್ಯಾಂಡಿಂಗ್ ಫಸ್ಟ್ ಎಂಟ್ರಿ ಪಾಸ್ ಆಗಿದೆ ನೆಕ್ಸ್ಟ್ ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ ರೆಂಟ್ ಇಂಟ್ರೆಸ್ಟ್ ಔಟ್ಸ್ಟ್ಯಾಂಡಿಂಗ್ ಎರಡನ್ನು ತಗೊಂಡಿದ್ದೀವಿ ನೆಕ್ಸ್ಟ್ ಡಿಪ್ರಿಸಿಯೇಷನ್ ಎಂಟ್ರಿನೂ ಆಗಿದೆ ನೆಕ್ಸ್ಟ್ ಎಂಟ್ರಿ ಇರೋದು ಕ್ಯಾಪಿಟಲೈಸೇಷನ್ ಎಂಟ್ರೆನ್ಸ್ ಫೀ ಇದೆ ಅದನ್ನು ಕೂಡ ತಗೊಂಡಾಯ್ತು ಸೊ ಎಲ್ಲ ಎಂಟ್ರೀಸ್ ತಗೊಂಡಾಯ್ತು ಟೋಟಲ್ ಅಮೌಂಟ್ ನೋಡಿ 59,000 ಪ್ಲಸ್ 1,000 ಪ್ಲಸ್ 12,000 ಪ್ಲಸ್ 10,000 ಪ್ಲಸ್ 6,000 ಟೋಟಲ್ ಅಮೌಂಟ್ 88,000 ಬೋತ್ ಸೈಡ್ ಈಗ ಬ್ಯಾಲೆನ್ಸ್ ಶೀಟ್ 88,000ಗೆ ಟ್ಯಾಲಿ ಆಯಿತು ಸೊ ಬ್ಯಾಲೆನ್ಸ್ ಶೀಟ್ ನಮಗೆ ಕರೆಕ್ಟ್ ಆನ್ಸರ್ ಬಂತು ಅಂದರೆ ನಾವು ಮಾಡಿರೋದು ಕ್ವಶನ್ ಎಲ್ಲ ರೈಟ್ ಇದೆ ಅಂತ ಹೇಳ್ತಾಗುತ್ತೆ ಸೊ ಹಾಗಾಗಿ 88,000ಗೆ ಬ್ಯಾಲೆನ್ಸ್ ಶೀಟಿಗೆ ಟ್ಯಾಲಿ ಆಗಿದೆ ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನೆಕ್ಸ್ಟ್ ಕ್ವಶನ್ ಇದೆಯಲ್ಲ ಆ ಕ್ವಶನನ್ನು ಮಾಡಿಸ್ತೀನಿ ಓಕೆ ಥ್ಯಾಂಕ್ ಯು